ಯಾರು? ರಮೇಶ್ ಜಾರಕಿಹೊಳಿ ಅವರ ಆಪ್ತ. ಇಷ್ಟು ರಮೇಶ್ ಜಾರಕಿಹೊಳಿ ಅವರು ಮಾತಾಡ್ತಾ ಇದ್ರಲ್ಲ, ಅದನ್ನೇ ಅವರು ಹೇಳ್ತಾ ಇದ್ದಾರೆ. ಗಂಡ ಹೆಂಡತಿ ಜಗಳದಲ್ಲಿ ಮಗು ಕೂಸು ಅಥವಾ ಕೂಸು ಬಡವಾಯಿತು, ಮಗು ಬಡವಾಯಿತು ಅನ್ನೋ ರೀತಿಯಲ್ಲಿ ಯತ್ನಾಳ್ ಅವ್ರ ಮೇಲೆ ಈ ಆಕ್ಷನ್ ಆಗಿದೆ. ಬಟ್ ಸಮಯವನ್ನ ನೋಡಿ ಹೈಕಮಾಂಡ್ಗೆ ಅದನ್ನ ಮನವರಿಕೆ ಮಾಡಿಕೊಡುವ ಪ್ರಯತ್ನ ಮಾಡ್ತೀವಿ. ಯತ್ನಾಳ್ ರಕ್ತದಲ್ಲಿ ಬಿಜೆಪಿ ತತ್ವ ಸಿದ್ಧಾಂತಗಳು ಹರಿದಾಡ್ತಾ ಇದೆ. ಮುಂದಿನ ಚುನಾವಣೆಯಲ್ಲಿ ಎಲ್ಲ ಒಂದಾಗಿ ಬಿಜೆಪಿ ಗೆಲ್ಲುವ ಭರವಸೆ ಇದೆ. ಒಂದಾಗ್ತೀವಿ. ಶಾಸಕ ಯತ್ನಾಳ್ ಉಚ್ಚಾಟನೆ ಪಕ್ಷಕ್ಕೆ ಹಿನ್ನಡೆ ಆಗತ್ತೆ. ಹಾಗಾಗಿ ಅದಾಗಬಾರ್ದು ಅಂದ್ರೆ ವಾಪಸ್ ಅವ್ರ ಪಕ್ಷಕ್ಕೆ ಕಮ್ ಬ್ಯಾಕ್ ಮಾಡಬೇಕು. ಬೇರೆ ಪಕ್ಷಗಳು ಇದರ ಲಾಭ ಪಡೆಯುವಂತಾಗದೇ ಇರಲಿ ಅಂತ ಮಹೇಶ್ ಕುಮಟಳ್ಳಿ ಹೇಳಿರೋದು. ಯತ್ನಾಳ್ ಮತ್ತು BY ವಿಜಯೇಂದ್ರ ಬಣ ಒಂದಾಗಬೇಕು. ಬೆಳಗಾವಿ ಅಥಣಿಯಲ್ಲಿ ಮಹೇಶ್ ಕುಮಟಳ್ಳಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ವಿಜಯೇಂದ್ರ ಬಣ ಯತ್ನಾಳ್ ಬಣ ಒಂದಾಗಬೇಕು ಅಂದ್ರೆ ವಿಜಯೇಂದ್ರ ಅವರು ಹಲವು ಸಲ ಅದರ ಪ್ರಯತ್ನದಲ್ಲೂ ಕೂಡ ಮುಂದಾದರು. ಯಾವಾಗ ರಾಜ್ಯಾಧ್ಯಕ್ಷ ಪಟ್ಟ ವಿಜಯೇಂದ್ರ ಅವರ ಕೈಗೆ ಹೋಯ್ತು, ಸ್ವತಃ ಯತ್ನಾಳ್ ಮನೆಗೆ 2-3 ಸಲ ಹೋಗ್ಬಿಟ್ರು. ವಿಜಯೇಂದ್ರ ಅವರು 2-3 ಸಲ ಹೋದ್ರು. ಯತ್ನಾಳ್ ಅವರು ಯಾವುದಕ್ಕೂ ಬಗ್ಗೋ ಮನುಷ್ಯನ ತರ ಕಾಣಲೇ ಇಲ್ಲ. ನೋಡೋ ತನಕ ಅವರು ನೋಡಿದ್ರು, ಏನೆಲ್ಲ ಪ್ರಯತ್ನಗಳನ್ನು ಮಾಡಬೇಕು, ಎಲ್ಲರನ್ನೂ ಒಗ್ಗಟ್ಟಾಗಿ ವಿಶ್ವಾಸಕ್ಕೆ ತಗೊಂಡು ಹೋಗೋಕ್ಕೆ ಪ್ರಯತ್ನ ಪಟ್ಟರು. ಬಟ್ ಯತ್ನಾಳ್ ನಾನೊಂದು ತೀರ, ನಿನ್ನ ಕುಟುಂಬ ಇನ್ನೊಂದು ತೀರ ಅನ್ನೋ ಮೊಂಡು ಹಠಕ್ಕೆ ನಿಂತ್ಬಿಟ್ರು. ಅದಾದ್ಮೇಲೆ ಈ ರೀತಿಯ ಬೆಳವಣಿಗೆಗಳಾಗಿದ್ದು. ಇದ್ರ ಬೆನ್ನಲ್ಲೇ ಇದೀಗ ಯತ್ನಾಳ್ ಬಣ ಅಥವಾ ರೆಬಲ್ ಬಣ ಅಂತ ಏನು ಕರಿತಾ ಇದೀವಿ, ಅದರ ಲೀಡರ್ ಹೊರಗಿದ್ದಾರೆ ಈಗ. ಅಂದ್ರೆ ಯತ್ನಾಳ್ ಕಿಕ್ಔಟ್ ಆಗಿದ್ದಾರೆ ಪಕ್ಷದಿಂದ. ಉಳಿದಂತಹ ಸಂಗಡಿಗರು ಅಥವಾ ಯತ್ನಾಳ್ ಫ್ರೆಂಡ್ಸ್ ಈಗ ಏನು ಮಾಡ್ತಾರೆ? ಹೈಕಮಾಂಡ್ಗೆ ಒಂದು ಮನವರಿಕೆ ಮಾಡ್ಕೊಡ್ಬೇಕು. ಇಲ್ಲ ಅಂದರೆ ನಮ್ಮ ನಾಯಕನಿಗೆ ಅಂತ ಸ್ಥಾನ ಸಿಗಲಿಲ್ಲ, ನಮಗೂ ಈ ಸ್ಥಾನಗಳು ಬೇಡ, ನಾವು ಹೋಗೋಣ ಅಂತ ಏನಾದರೂ ಒಂದು ಗಟ್ಟಿ ನಿರ್ಧಾರ ತಗೊಂಡು ಪಕ್ಷದಿಂದ ಹೊರಗೆ ಹೋಗ್ತಾರೋ? ವಿ ಡೋಂಟ್ ನೋ. ನೋಡೋಣ ಏನು ಮಾಡ್ತಾರೆ ಅಂತ. ನಾವು ಯತ್ನಾಳ್ ಅವ್ರ ಜೊತೆಗೆ ನಮ್ಮ ಉತ್ತರ ಕರ್ನಾಟಕ ಇಲ್ಲೇ ಬಿಜಾಪುರ ಇರೋದ್ರಿಂದ ಸುಮಾರು 10-20 ವರ್ಷಗಳಿಂದ ನಾವು ಒಡನಾಡಿನಲ್ಲಿ ಇದ್ದೀವಿ. ಅವು ಮೊದಲು ದಳದಲ್ಲಿದ್ದವು, BJP ಇದ್ದಾಗ ನಾವು ಕಾಂಗ್ರೆಸ್ ಇದ್ದವನು, ಲೋಕಲ್ ಇಲ್ಲ ಅಂದ್ಕೊಂಡು ನಾವು ವೈಯಕ್ತಿಕವಾಗಿ ಅವ್ರ ಬಗ್ಗೆ ಟಚ್ ಇದ್ದಂಥವು. ಆಮೇಲೆ ನಾವು BJP ಬಂದಮೇಲೆ ಅವು BJPಯಲ್ಲಿ ಇದ್ದವು, ನಾವು ಭಾಳ ಖುಷಿ ಪಟ್ಟಿದ್ದೀವಿ. ಇವತ್ತು ಯತ್ನಾಳ್ ವೈಯಕ್ತಿಕ ಬಗ್ಗೆ ಅವನ್ನು ಭಾರತೀಯ ಜನತಾ ಪಕ್ಷ ಅಲ್ಲಿ ಏನು ನಿರ್ಣಯ ತಗೊಂಡು, ಯಾಕಂದ್ರೆ ನಾವು ಹೈಕಮಾಂಡ್ ಲೆವೆಲಲ್ಲಿ ನಮ್ಗೆ ಗೊತ್ತಿರೋದಿಲ್ಲ, ತಗೊಂಡು ಉಚ್ಚಾಟನೆ ಮಾಡಿದ್ದು ಕೂಡ ನಮಗೆ ನೋವು ತರಿಸಿದೆ. ಅದರಲ್ಲಿ ಎರಡು ಮಾತಿಲ್ಲ. ಯಾಕಂದರೆ ಯತ್ನಾಳ್ ಅವರ ಬೆಂಬಲಿಗರು ಕೂಡ ನಮ್ಮ ಭಾಗದಲ್ಲಿ, ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಕೇವಲ ಪಂಚಮಸಾಲಿ ಅಷ್ಟೇ ಅಲ್ಲ, ಪಂಚಮಸಾಲಿ ಸಮಾಜ ಜೊತೆಗೆ ಹಿಂದುತ್ವ ಅನ್ನುವಂಥದ್ದು ಏನು ಅವರಲ್ಲಿ ಮಾತಾಡ್ತಾರಲ್ಲ, ಅದು ಕೂಡ ಒಂದು ಸ್ವಲ್ಪ ಪರ್ಸೆಂಟೇಜ್ ಅವ್ರ ಅಭಿಮಾನಿಗಳು ಇರೋದ್ರಿಂದ ಭಾರತೀಯ ಜನತಾ ಪಕ್ಷ ನಮ್ಮ ಅಪೇಕ್ಷೆ ಇತ್ತು. ನಾವು ಅಥಣಿ ಒಳಗೆ ಕೆಲಸ ಮಾಡ್ತಾ ಇದ್ದೀವಿ. ಮುಂದಿನ ದಿನಮಾನಗಳಲ್ಲಿ ಎಲ್ಲ ಮುಖಂಡರು ಒಕ್ಕಟ್ಟಾಗಿ BJPಯನ್ನು 28 ಗೆಲ್ಲಿಸಬೇಕು ಅನ್ನುವಂಥ ಒಂದು ಹುಮ್ಮಸ್ಸೊಳಗಿದ್ದೀವಿ. ಸಾಮಾನ್ಯ ಕಾರ್ಯಕರ್ತರು ಕೂಡ ಈ ಜಗಳ ಇವತ್ತು ಯತ್ನಾಳ್ ಪರವಾಗಿ ಅಂತಲ್ಲ, ಅಧ್ಯಕ್ಷರಾದಂಥ ವಿಜೇಂದ್ರ ಪರವಾಗಿ ಅಂತಲ್ಲ, ಇಬ್ಬರೂ ಜಗಳಾಡಬಾರ್ದು, ಒಕ್ಕಟ್ಟಾದರೂ ನಾವೆಲ್ಲ ಇಲ್ಲಿ ಭಾಳ ಚೆನ್ನಾಗಿದೆ ಅನ್ನುವಂಥ ಕಾರ್ಯಕರ್ತರ ಭಾವನೆ ಇತ್ತು. ಹೀಗಿದ್ದಾಗ ಈ ಒಂದು ನಿರ್ಣಯದಿಂದ ಸಮಸ್ತ ನಮ್ಮ ಭಾಗದಲ್ಲಿ, ಆ ಕಡೆ ಮಂಡ್ಯ ಮೈಸೂರಿನಿಂದ ನಮಗೆ ಗೊತ್ತಿಲ್ಲ, ಉತ್ತರ ಕರ್ನಾಟಕದಲ್ಲಿ ಕಾರ್ಯಕರ್ತರು ಸ್ವಲ್ಪ ನೋವಾಗಿದೆ.